ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಚಿವರಾದ ಶಿವಾನಂದ ಪಾಟೀಲ್ ಹಾಗೂ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು ಹಾಗೂ ಪೌರ ಕಾರ್ಮಿಕ ಮಹಿಳೆಯರಿಗೆ ಶ್ರೀ ಶಾಂತಗೌಡ ಎಸ್ ಬಿರಾದಾರ್ ಮಾಜಿ ಪುರಸಭೆ ಅಧ್ಯಕ್ಷರು ಸಿಂದಗಿ ಹಾಗೂ ರಾಜಶೇಖರ್ ಕುಜ್ಬಾಳ್ ಮಾಜಿ ಪುರಸಭೆ ಸದಸ್ಯರು ಸಿಂದಗಿ ಹಾಗೂ ಎಚ್.ಸಿ. ಮಹದೇವಪ್ಪನವರ ಸ್ನೇಹ ಬಳಗ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಸೀರೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯರು ರಾಜಶೇಖರ್ ಕೂಚುಬಾಳ ಮಾತನಾಡಿ, ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪನವರು ಹಾಗೂ ಶಿವಾನಂದ ಪಾಟೀಲ್ ಅವರು ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಹಿಳೆಯರ ಹಕ್ಕುಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಮಹಿಳೆಯರಿಗೆ ಆಸರೆಯಾಗಿರುವಂತವರು, ಸಮಾಜದ ಸಲುವಾಗಿ ಕೆಲಸ ಮಾಡುವ ಹಾಗೂ ಕೊರೋನಾ ಕಾಲದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಸಮಾಜದ ಸಲುವಾಗಿ ಸೇವೆ ಸಲ್ಲಿಸಿದಂತಹ ಕೂಲಿ ಕಾರ್ಮಿಕರಿಗೆ ಗೌರವ ಸಲ್ಲಿಸುವುದರ ಮೂಲಕ ನಾವು ನಮ್ಮ ನಾಯಕರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು ಹಾಗೂ ಪೌರ ಕಾರ್ಮಿಕ ಮಹಿಳೆಯರಿಗೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಪರ್ಮನೆಂಟ್ ವ್ಯವಸ್ಥೆ ಮಾಡುತ್ತೆ ಎಂಬ ವಿಶ್ವಾಸ ನಮಗಿದೆ. ಈ ಕುರಿತು ಮುಂದಿನ ದಿನಮಾನಗಳಲ್ಲಿ ಆಂದೋಲನ ಹಮ್ಮಿಕೊಳ್ಳಲಾಗುವುದು ಎಂದರು. ಇಡೀ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಧ್ವನಿ ಎತ್ತಿದಂತಹ ಶಾಸಕ ಅಶೋಕ್ ಮನುಗೂಳಿ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗೊಲ್ಲಾಳಪ್ಪಗೌಡ ಮಾಗಣಗೇರಿ, ಕಾಂಗ್ರೆಸ್ ಮುಖಂಡರು, ಮಾಜಿ ಪುರಸಭೆ ಅಧ್ಯಕ್ಷರು ಶ್ರೀ ಶಾಂತವೀರ್ ಬಿರಾದಾರ್, ಪರಶುರಾಮ್ ಕಾಂಬಳೆ, ಕಾಂಗ್ರೆಸ್ ಮುಖಂಡರು, ದಲಿತ ಮುಖಂಡರು ನಿಂಗರಾಜ್ ಗುಡಿಮನಿ, ಜ್ಯೋತಿ ಮಾನ್ಕರ್, ರೂಪಾ ಆಲ್ಮೇಲ್, ಮೀನಾಕ್ಷಿ ಸುಲ್ಪಿ, ಭಾರತಿ ಪ್ರಭಾಕರ್ ಹಾಗೂ ರಾಕೇಶ್ ಕಾಂಬಳೆ ಉಪಸ್ಥಿತರಿದ್ದರು. ವರದಿ BA ಕೇಸರಿ. ಶ್ರೀ ಮಹದೇವಪ್ಪ ಸಾಹೇಬರು ಎರಡನೇ ಅಂಬೇಡ್ಕರ್ ಇದ್ದ ಹಾಗೆ ಎಲ್ಲ ಮಹಿಳೆಯರ ಹಕ್ಕುಗಳನ್ನ ಎತ್ತಿ ಹಿಡಿದಿರ್ತಕ್ಕಂಥವ್ರು. ಇವರಿಬ್ಬರು ಕೂಡ ಆರೋಗ್ಯ ಮಂತ್ರಿಗಳಾಗಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದವರು. ನಾವು ಇವರು ಎಷ್ಟೋ ಇದು ಅಂತಂದ್ರೆ ಬಡಬಗ್ಗರ ಬಗ್ಗೆ ಅನೇಕ ಒಂದು ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಮಹಿಳೆಯರಿಗೆ ಆಸರೆಯಾಗಿ ನಿಂತಿರ್ತಕ್ಕಂಥವ್ರು. ನೀವೆಲ್ಲ ನೋಡ್ತಿರಲ್ಲ, ಈ ಸಮಾಜ ಕಲ್ಯಾಣದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ, ಜೊತೆಗೆ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಯೋಜನೆ ಹುಟ್ಟಿದ್ದೆ ಮಹದೇವಪ್ಪ ಸಾಹೇಬರ ತಲೆಯಲ್ಲಿ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಒಂದು ಮಹಾನ್ ವ್ಯಕ್ತಿಗಳ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ನೀವೆಲ್ಲರೂ ಆಗಮಿಸಿದ್ದು ನಮಗೆಲ್ಲ ತುಂಬಾ ಸಂತೋಷವನ್ನು ತಂದಿದೆ. ಇವರಿಗೆ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದ್ರೆ, ಈ ಸಮಾಜದ ಸಲುವಾಗಿ ದುಡಿತಕ್ಕಂಥ ವ್ಯಕ್ತಿಗಳು. ಇವರನ್ನ ಗೌರವ ಮಾಡೋದು ಅವರಿಗೆ ನಾವು ಗೌರವಿಸಿದಂತೆ ಅಂತ ಹೇಳಿ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಮಾಜದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಕರೋನಾ ಸಮಯದಲ್ಲಿ ತಮ್ಮ ಜೀವವನ್ನೇ ಒತ್ತೆ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು, ಮತ್ತೆ ಪೌರ ಕಾರ್ಮಿಕರು ಮತ್ತು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಇವರು ಜೀವದ ಹಂಗನ್ನ ತೆರೆದು ಈ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವೆಲ್ಲರೂ. ನಮ್ಮ ರೈತರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಸಿವಿಲ್ ಹಾಸ್ಪಿಟಲ್ ಅತ್ಯಂತ ಸೌಲಭ್ಯವನ್ನ ಹೊಂದಿ ಇವತ್ತಿನ ದಿವಸ ಎಲ್ಲಾ ದವಾಖಾನೆಗಳಿಗೂ ಸೊಡ್ಡು ಹೊಡೆಯುವಂತೆ ಸರ್ಕಾರಿ ದವಾಖಾನೆ ಇರಬೇಕಾದ್ರೆ ಶಿವಾನಂದ ಪಾಟೀಲ್ರ ಕಾರ್ಯ ಅತ್ಯಂತ ಇಲ್ಲಿ ಸ್ತುತ್ಯಾರ್ಹವಾಗಿದ್ದು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವೆಲ್ಲವುಗಳನ್ನ ಕಲ್ಪಿಸಿದವರು ಶ್ರೀ ಶಿವಾನಂದ ಪಾಟೀಲ್ರು ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ನಾಯಕರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿರ್ತಕ್ಕಂಥದ್ದು, ಆಚರಣೆ ಮಾಡುವ ಸೌಭಾಗ್ಯ ನಮಗೆ ದೊರೆತಿರ್ತಕ್ಕಂಥದ್ದು ಅಂತ ದೊರೆತಿದೆ ಅಂತ ಹೇಳಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು ಮತ್ತು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಾಗ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಲಿ, ನಿಮಗೆಲ್ಲರಿಗೂ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ, ಎಚ್.ಸಿ. ಮಹದೇವಪ್ಪ ಸಾಹೇಬರು ಮತ್ತು ಶ್ರೀ ಶಿವಾನಂದ ಪಾಟೀಲ್ ಎಲ್ಲರೂ ಒಡಗೂಡಿ ನಿಮಗೊಂದು ಪರ್ಮನೆಂಟ್ ವ್ಯವಸ್ಥೆಯನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರ ನನಗಿದೆ. ಇದರ ಸಲುವಾಗಿ
ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಆಂದೋಲನವನ್ನ ಹಮ್ಮಿಕೊಳ್ಳೋಣ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಧ್ವನಿ ಎತ್ತಿದವರು ಅಶೋಕ್ ಮನಗುಳಿ ಅವರು. ಅವರನ್ನು ಕೂಡ ಇಲ್ಲಿ ನಾನು ನೆನೆಸ್ಕೊಳ್ತೀನಿ. ಯಾಕಂದ್ರೆ ನಿಮ್ಮ ಸಲುವಾಗಿ ಏನು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅಶೋಕ್ ಮನಗುಳಿ ಅವರು, ಅದು ಸಹ ಅತ್ಯಂತ ಸ್ತುತ್ಯಾರವಾಗಿರ್ತಕ್ಕಂಥ ವಿಚಾರ. ಹಾಗೆ ಅವರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು ಹಾಗೂ ಏನ್ ಡೈಲಿ ಬೇಸಿಸ್ ಮೇಲೆ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ಲಿಕ್ಕತ್ತೀರಿ, ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿ ಬಂದೇ ಬರ್ತೈತಿ. ಅತಿ ಶೀಘ್ರದಲ್ಲಿ ನೀವು ಸಹ ಸರ್ಕಾರಿ ನೌಕರಸ್ಥರ ಆಗ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ